ಕನ್ಯಾಶ್ರೀಗಳು ಏನು ತಪ್ಪೇ ಮಾಡಿಲ್ಲ, ಒಳ್ಳೆ ಕೆಲಸನೇ ಮಾಡ್ತಾರೆ, ಅದನ್ನು ವಿರೋಧ ಯಾಕೆ ಅಂತ ಇದೆಲ್ಲ ಕಮ್ಯುನಿಸ್ಟ್ ಮಾನಸಿಕತೆ ಇಟ್ಕೊಂಡು ಬಂದವರು. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಇವರಿಗೆಲ್ಲ ದುಡ್ಡು ಬರ್ತದೆ. ಬಾಲ್ಕೇಶ್ರೀಗಳು ಅವರು ಇವರು ನಾಲ್ಕೈದು ಮಾಡೋ ಇಷ್ಟು ಇದರಲ್ಲಿ ಭಾಗಿಯಾಗಿದ್ರು, ಹೇಳ್ತಾ ಇದ್ರು. ಈಗ ಅವ್ರು ಏನೇನು ತಪ್ಪು ಮಾಡಿದ್ದಾರೆ ಅನ್ನೋದು ಅವ್ರ ಆತ್ಮದತ್ತು. ಕುಂಕುಮ ಇಡಬೇಡ್ರಿ ಅಂತ ಅನ್ನೋದಕ್ಕಿಂತ ಮುಂಚೆ ನೀವು ನಿಮ್ಮ ಮನೆಯ ಹೆಣ್ಮಕ್ಳಿಗೆ ಕುಂಕುಮ ಇಡ್ಲಿಕ್ಕೆ ಬಿಡಬಾರ್ದು. ಆಕ್ಚುಲಿ ಕನ್ಯಾಶ್ರೀಗಳು ವಿರೋಧ ಮಾಡೋದಕ್ಕೆ ಒಂದು ಕಾರಣ ಏನಪ್ಪಾ ಅಂತಂದ್ರೆ ಇವೆಲ್ಲ ಕಮ್ಯುನಿಸ್ಟ್ ಮಾನಸಿಕತೆ ಇಟ್ಕೊಂಡು ಬಂದವರು. ನಾವೆಲ್ಲ ಫುಲ್ ಟೈಮ್ ಕಮ್ಯುನಿಸ್ಟ್. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಇವರಿಗೆಲ್ಲ ದುಡ್ಡು ಬರ್ತದೆ. ಕನ್ಯಾಶ್ರೀಗಳು ಏನು ತಪ್ಪೇ ಮಾಡಿಲ್ಲ, ಒಳ್ಳೆ ಕೆಲಸನೇ ಮಾಡ್ತಾರೆ, ಅದನ್ನು ವಿರೋಧ ಯಾಕೆ ಅಂತ. ಕನ್ಯಾಶ್ರೀಗಳು ತಪ್ಪೇನು ಮಾಡ್ತಾ ಇಲ್ಲ. ಕನ್ಯಾಶ್ರೀಗಳು ಯಾರ್ಯಾರು ಏನೇನು ತಪ್ಪು ಮಾಡ್ತಾ ಇದಾರಲ್ಲ ಅದನ್ನ ತೆಗಿತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ಇವ್ರಿಗೆ ಸಿಟ್ಟು. ಬಸವ ಕಲ್ಯಾಣದಲ್ಲಿ ನಿಮ್ಮ ಆಟ ನಡೀಲಿಕ್ಕೆ ಬಿಡೋದಿಲ್ಲ. ನಮ್ಮ ಗುರಿ ಏನಿತ್ತು ಅಂದ್ರೆ ಕನ್ನೇರಿ ಸ್ವಾಮಿ ಬಸವ ಭೂಮಿಗೆ ಬರಬಾರ್ದು. ನಾವು ಯಾವುದೇ ಕಾರಣಕ್ಕೂ ಕನ್ನೇರಿ ಸ್ವಾಮಿಯನ್ನ ಈ ಕಲ್ಯಾಣದ ನೆಲವನ್ನ ಸ್ಪರ್ಶಿಸ್ಲಿಕ್ಕೆ ಬಿಡೋದಿಲ್ಲ. ಈಗ ಯಾರ್ಯಾರು ವಿರೋಧ ಮಾಡಿದ್ದಾರೆ, ಯಾರು ಜಾಸ್ತಿ ವಿರೋಧ ಮಾಡಲಿಲ್ಲ. ಇಡೀ ಬೀದರ್ ಜಿಲ್ಲೆಯಲ್ಲಿ 106 ಭಕ್ತಾದಿಗಳಿದ್ದಾರೆ, ಮಠಾಧೀಶರಿದ್ದಾರೆ. ಯಾರೋ ಅದರಲ್ಲಿ ಯಾರು ವಿರೋಧ ಇಲ್ಲ. ಕೇವಲ 4-5 ಜನ ಮಠಾಧೀಶರಿದ್ದಾರೆ. ಈಗ ಬಾಲ್ಕೇಶ್ರೀಗಳು ಅವರು ಇವರು 4-5 ಮಠಾಧೀಶರು ಇದರಲ್ಲಿ ಭಾಗಿಯಾಗಿದ್ರು, ಹೇಳ್ತಾ ಇದ್ರು. ಈಗ ಅವ್ರು ಏನೇನು ತಪ್ಪು ಮಾಡಿದ್ದಾರೆ ಅನ್ನೋದು ಅವ್ರ ಆತ್ಮದತ್ತು. ಏನೇನು ತಪ್ಪು ಮಾಡಿದ್ದಾರೆ ಅನ್ನೋದು ಕೂಡ ಇವರು ಹೇಳಿದ್ದಾರೆ ಕನ್ಯಾಶ್ರೀಗಳು. ಅದು ಆಂತರಿಕನೂ ಅದ. ಅವ್ರಿಗೆ ಮಾತಾಡ್ಲಿಕ್ಕೆ ಬಿಟ್ರು ಅವ್ರು ನೀವು ಏನೇನು ತಪ್ಪು ಮಾಡ್ತೀರಿ ಅನ್ನೋದು ಹೇಳ್ತಿದ್ರು. ಬಟ್ ಈಗ ಅದು ಕೋರ್ಟ್ ಆದೇಶ ಆಯ್ತು ಅನ್ನೋದಕ್ಕೆ ಅವ್ರು ಮಾತಾಡಿಲ್ಲ. ಕೆಲವೊಂದಿಷ್ಟು ಹೇಳಿದ್ದಾರೆ, ಅಂದ್ರೆ ಹಿಂದೂ ದೇವತೆಗಳಿಗೆ ಬೈತಾ ಇದ್ದಾರೆ. ಈಗ ಅನ್ನೋದೇ ಹಿಂದೂ ಧರ್ಮವನ್ನ ಪಾಲನೆ ಮಾಡಬೇಡಿ, ಲಿಂಗಾಯತ ಸಪರೇಟ್ ಧರ್ಮ ಅಂತ ಹೇಳ್ತಿದ್ದಾರೆ. ಇವೆಲ್ಲ ತಪ್ಪುಗಳು ಅಂತ ಬಹಳಷ್ಟು ಕಡೆ ಕನ್ನಡ ಶ್ರೀಗಳು ಅದರದ್ದು ವಿರೋಧ ನೋಡೋದು. ಇನ್ನೊಂದು ಮಾತು ಹೇಳ್ತೀನಿ, ಎಲ್ಲಕ್ಕಿಂತ ಜಾಸ್ತಿ ಬಸವತತ್ವ ಅನ್ನೋದು ಬಸವ ಕಲ್ಯಾಣ ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಇದೆ. ಇಡೀ ಕರ್ನಾಟಕದಲ್ಲಿ ನೀವು ನೋಡ್ತಾರೆ. ಆದ್ರೆ ಎಲ್ಲಕ್ಕಿಂತ ಜಾಸ್ತಿ ಕ್ರಿಶ್ಚಿಯನ್ ಚರ್ಚ್ಗಳು ಇರೋದು ಬೀದರ್ ಜಿಲ್ಲೆಯಲ್ಲೇ. ನೀವು ಸ್ವಲ್ಪ ನಾನು ಬೀದರ್ಲಿ ಇರೋದು. ಬೀದರ್ ಕಡೆ ಸ್ವಲ್ಪ ಬಂದ್ರೆ ಆಲ್ಮೋಸ್ಟ್ ಕ್ರಿಶ್ಚಿಯಾನಿಟಿ. ಈಗ ಬೀದರ್ದಲ್ಲಿ ಬಸವಗಿರಿಯಲ್ಲಿ ಒಬ್ಬರು ಹೆಣ್ಮಗಳು, ಗಂಗಾಂಬಿಕೆ ನೀಲಾಂಬಿಕೆ, ಅವ್ರ ಹೆಸರು ಏನೋ ಗೊತ್ತಿಲ್ಲ. ಅವ್ರು ಏನ್ ಹೇಳ್ತಾರೆ, ಹೆಣ್ಮಕ್ಳಿಗೆ, ಲಿಂಗಾಯತ ಹೆಣ್ಮಕ್ಳಿಗೆ ನೀವು ಕುಂಕುಮ ಮಾಡಬೇಡ್ರಿ, ಬಳೆಗಳು ಹಾಕ್ಬೇಡ್ರಿ, ಬಿಳಿ ಸೀರೆ ಹಾಕೊಂಡ್ ಬರ್ಬೇಕು. ಅಂದ್ರೆ ನೀವು ಮಾತಾಡೋದು ಯಾವ ರೀತಿ ಇದೆ ಅಂದ್ರೆ ಅನ್ಯ ಧರ್ಮರಿಗೆ ಪ್ರೋತ್ಸಾಹ ಕೊಟ್ಟಂಗದ. ಕ್ರಿಶ್ಚಿಯಾನಿಟಿ ಏನ್ ಹೇಳ್ತದೋ ಅದನ್ನೇ ನೀವು ಹೇಳ್ತಾ ಇದ್ರಿ. ಯಾಕೆ ಬಸವಣ್ಣ ಹೇಳೇನೆ ಕುಂಕುಮ ಇಡಬೇಡ್ರಿ ಅಂತ ಅನ್ನೋದಕ್ಕಿಂತ ಮುಂಚೆ ನೀವು ನಿಮ್ಮ ಮನ್ಯಾಗ ಹೆಣ್ಮಕ್ಳಿಗೆ ಕುಂಕುಮ ಇಡ್ಲಿಕ್ಕೆ ಬಿಡಬಾರ್ದು. ಮೊದಲು ನಿಮ್ಮ ಮನ್ಯಾಗ ಹೆಣ್ಮಕ್ಳು ಕುಂಕುಮ ಅಳಿಸ್ರಿ, ಆಮೇಲೆ ಮೊದಲು ಬಂದು ಮಾತಾಡ್ರಿ. ಇದು ನೀವು ಮಾತಾಡಂಗಿಲ್ಲ. ಅದಕ್ಕ ಇವ್ರೇನ್ ಹೆಂಗ್ ರೀತಿ ಮಾಡ್ತದ ಅಂತಂದ್ರ, ನೀವು ಬಸವತತ್ವ ಪ್ರಚಾರ ಮಾಡೋದಕ್ಕಿಂತನೂ ಅನ್ಯ ಧರ್ಮಕ್ಕೆ ನೀವು ಪ್ರೋತ್ಸಾಹ ಕೊಡ್ತಾ ಇದ್ರಿ. ನೋಡ್ರಪ್ಪ ನಮ್ ತಗೊಂಡ್ ಹೋಗ್ರಿ ಅಂತ ಹೇಳಿ. ಹಾಗಾದ್ರೆ ಮದರ್ ತೆರೆಸನಷ್ಟು ಸೇವೆ ಮಾಡುವಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯ ಇದೆಯಾ? ಲಿಂಗ ಹಿಡ್ಕೊಂಡು ಪೂಜೆ ಮಾಡಿದ ಗಣ 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 ಗಳಗಂಟೆ ಬುರ್ಬುಸ್ಸು. ಕುರಾನ್ ಬೇರೆಯಲ್ಲ, ವಚನ ಬೇರೆಯಲ್ಲ. ಅವ್ರಿಗೆ ಲಾಭ ಏನಿರ್ಬೋದು? ಲಾಭ ಹೇಳಿದ್ನಲ್ಲ, ಕಮ್ಯುನಿಸ್ಟ್ ಮಾನಸಿಕತೆ. ಎಲ್ಲಿಂದ ಒಂದು ಫಂಡ್ ಬರ್ತಾ ಇದೆ ಅವ್ರಿಗೆ. ಇವ್ರು ಬಾಯಿ ಬಿಡೋ ಅಷ್ಟೇ, ಇವ್ರ ಬಾಯಿನೇ ಇವ್ರದ್ದು ಬಂಡವಾಳ. ದುಡ್ಡು ಬರುತ್ತೆ, ಒದರ್ಬೇಕಷ್ಟೇ. ಚೆನ್ನಾಗಿ ಮಾತಾಡ್ತಾರೆ. ಸಮಾಜವನ್ನು ಒಡೆಯೋ ಕೆಲಸ ನೀವು ಮಾಡ್ಬೋದು. ವಚನ ಎಲ್ಲ ಚೆನ್ನಾಗಿ ಓದ್ಕೊಂಡಿದ್ದಾರೆ. ಅದ್ರ ವಚನ ಹಂಗೆ ನಾನು ಹೇಳ್ತಾ ಇದೀನಲ್ಲ, ಸಾವಿರಾರು ವಚನಗಳು ಬಸವಣ್ಣವ್ರು ಬರ್ದಾರ. ಆದ್ರೆ ಎಲ್ಲೋ 4 ವಚನಗಳು ವೇದಗಳ ಅದು ಇದು ವಿರುದ್ಧವಾಗಿ ಮಾತಾಡಿ 4 ವಚನಗಳು ಬೈಪಾಟ್ ಮಾಡ್ಕೊಂಡ್ ಬಂದು ಇಲ್ಲಿ ಮಾತಾಡ್ತಾರ. ವೇದವೆಂಬುದು ಓದಿನ ಮಾತು, ಶಾಸ್ತ್ರ ಎಂಬುದು ಸುಳ್ಳರ ಸಂತೆ, ಪುರಾಣ ಎಂಬುದು ಪುಂಡರ ಗೋಷ್ಠಿ. ಈ ವೇದ ಆಗಮ ಪುರಾಣಗಳೆಂಬ ಕಟ್ಟಡವ ಕುಟ್ಟುತ್ತ ನುಚ್ಚು ತೌಡು ಕಾಣಿಕೋ. ಎಲ್ಲಾ ವಚನಗಳು ಮಾತಾಡಲ್ಲ. ಈಗ ಅನೇಕ ಸ್ವಾಮೀಜಿಗಳು ಮಾತಾಡಿದ್ರು. ಅದರಲ್ಲಿ ವೇದಗಳ ಉಲ್ಲೇಖ ಮಾಡಿ ಹೇಳಿರೋ ವಚನಗಳು, ಬಸವಣ್ಣ ಹೇಳಿರೋ ವಚನಗಳು ಕೂಡ ಅವ್ರು ಹೇಳಿದ್ದಾರೆ. ಸೊ ಎಲ್ಲವೂ ಇದೆ. ಈಗ ಅಲ್ಲಂ ಪ್ರಭುಗಳು ಅಕ್ಕಮಹಾದೇವಿ ಏನ್ ಹೇಳಿದ್ರು, ಚನ್ನಮಲ್ಲಿಕಾರ್ಜುನ ನನ್ನ ಗಂಡ ಅಂತ ಹೇಳಿದ್ರು. ಚನ್ನಮಲ್ಲಿಕಾರ್ಜುನ ಗಂಡ ಹೇಗಾಗ್ತಾನ? ಅವನ್ ದೇವ್ರು ಮೂರ್ತಿ ಪೂಜೆ ಎಲ್ಲಿಂದು ಅಂತ ಹೇಳ್ಬೇಕಾಗಿತ್ತಲ್ಲ. ಅಲ್ಲಂ ಪ್ರಭುಗಳು ವೈದಿಕ ಆಧಾರದ ಮೇಲೆ ಜೀವನ ನಡೆಸೋರು. ಬಸವಣ್ಣವ್ರ ವಚನ ಬರೆದಿರ್ಬೇಕು. ಅವ್ರ ಅಲ್ಲಂ ಪ್ರಭುಗಳ ವಚನಗಳು ನೋಡ್ರಿ, ಸಂಪೂರ್ಣವಾಗಿ ವೈದಿಕ ಆಗಿದೆ. ಎಲ್ಲ ಓದ್ಬೇಕು. ಸೊ ಹಾಗಾಗಿ ಹಂಗಾದ್ರೆ ಅಲ್ಲಂ ಪ್ರಭುಗಳನ್ನ ಬೇರ್ಪಡಿಸೋಣ, ಅಕ್ಕಮಹಾದೇವ್ರನ್ನ ತೆಗೆದಾಕ್ಬೇಡ. ಹಂಗಾದ್ರೆ ಮತ್ತೆ ನೀವು ಇವತ್ತು ನಿಮ್ಮ ಹಿರಿಯ ಅಪ್ಪಾಜಿಗಳೆಲ್ಲ ಲಿಂಗೈಕ್ಯರಾದ್ಮೇಲೆ ಅವ್ರ ಸಮಾಧಿಗಳನ್ನ ಕಟ್ಟಿ ಅದಕ್ಕೆ ದೊಡ್ಡ ಮಂದಿರ ಮಾಡಿ ಗುಡಿ ಮಾಡಿ ಕಟ್ಟಿದ್ರಲ್ಲ, ಮತ್ತೆ ಯಾಕೆ ಮಾಡಿದ್ರಿ? ಗುಡಿಗಳು ಹೋಗ್ಬಾರ್ದು, ಕುಂಕುಮ ಹಚ್ಚಬಾರ್ದು ಅಂದ್ರೆ ನೀವು ಅದನ್ನೆಲ್ಲ ಯಾಕೆ ಮಾಡ್ತೀರಿ? ಮತ್ತೆ ನೀವು ಮಾಡಬಾರ್ದಲ್ಲ. ಹೇಳೋದೊಂದು ಮಾಡೋದೊಂದು. ನೀವು ಹೇಳೋದೊಂದು ಮಾಡೋದೊಂದು ಅವ್ರಿಗೆ ಸಂಬಂಧನೇ ಇಲ್ಲ. ಅವ್ರಿಗೆ ಏನು ಎಲ್ಲಿಂದ ನಮ್ಗೆ ದುಡ್ಡು ಬರುತ್ತೆ, ಸುಮ್ನೆ ಒದರ್ತಾ ಇರ್ಬೇಕು. ನೀವು ಒದರ್ತಾ ಇದೀವಿ ಅಷ್ಟೇ. ಈಗ ದುಡ್ಡು ಏನಕ್ಕೆ ಅದ್ರದ್ದು ಮೂಲ ಉದ್ದೇಶ ದೇಶವನ್ನ ಒಡೆಯೋದಕ್ಕೆ ಸರ್. ಜೇನುವಲ್ಲಿ ಭಾರತ ತುಕಡೆ ಅವಂಗೆ ಯಾಕೆ ತುಕಡೆ ಮಾಡ್ಬೇಕು ಭಾರತನ? ಅವ್ರಿಗೇನ್ ಸಿಗುತ್ತೆ? ರಾಷ್ಟ್ರದಲ್ಲಿ ಏನೇನು ಅರಾಜಕತೆ ಸೃಷ್ಟಿ ಮಾಡ್ಬೇಕು ಆ ಸೃಷ್ಟಿ ಮಾಡಿದ್ರೆ ಮಾತ್ರ ಇದು ದೇಶ ಹಿಂಗೆ ಇರುತ್ತೆ.
ಅನ್ನೋದು. ದೇಶ ಮುಂದೆ ಬರೋದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ, ಎಲ್ಲರೂ ಒಮ್ಮತದಿಂದ ಒಮ್ಮನಸ್ಸಿನಿಂದ ಕೆಲಸ ಮಾಡಿದ್ರೆ ದೇಶ ಮುಂದಕ್ಕೆ ಬರೋದು. ಬಟ್ ಅದು ಆಯ್ತು ಅಂದ್ರೆ ಭಾರತ ಈ ವಿಶ್ವಗುರು ಆಗುತ್ತೆ. ವಿಶ್ವಗುರು ಆಗ್ಲಿಕ್ಕೆ ಬಿಡಬಾರದು. ಇದು ಯಾರ ಕುತಂತ್ರ? ನಮ್ಮ ಅಕ್ಕಪಕ್ಕದಲ್ಲಿರೋ ರಾಷ್ಟ್ರಗಳ ಕುತಂತ್ರ. ಪಾಕಿಸ್ತಾನ ಇರ್ಬೋದು, ಚೈನಾ ಇರ್ಬೋದು. ಅದಕ್ಕೆ ಕಮ್ಯುನಿಸ್ಟ್ಗಳು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿರುವ ಕೆಲವೊಂದು ಗಂಜಿ ಗಿರಾಕಿಗಳಿಗೆ ದುಡ್ಡು ಬಿಸಾಕ್ತಾರೆ, ಎಂಜಲ್ ಕಾಸನ್ನ. ನೀವು ಒದರ್ತಾ ಇರಬೇಕು, ಸಮಾಜದಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ತಾರೆ. ದೇಶ ಬಗಳವರು ದೇಶನ ಹೊಡಿತಾ ಇರ್ಬೇಕು ನೀವು ಅಷ್ಟೇ. ನೀವು ಅದಲ್ಲ, ನಾವು ಇದಲ್ಲ, ಸ್ಪೆಷಲಿ ಹಿಂದೂಗಳನ್ನ ಹೊಡಿತಾ ಇರ್ಬೇಕು. ಆದ್ರೂ ಎಲ್ಲ ಒಂದ್ ಕಡೆ ಸ್ವಲ್ಪ ಸಮಾಜದ ಸ್ವಲ್ಪ ಜನರಿಗೆ ಕನ್ಫ್ಯೂಷನ್ ಅಂತೂ ನಿಜ ಆಗ್ತಾ ಇದೆ. ಕೆಲವು ಸಣ್ಣ ಪ್ರಮಾಣದಲ್ಲಿ ನೋಡಿ ಹೇಗಿರುತ್ತೆ, ಮುಗ್ಧ ಜನರು, ಸಾಮಾನ್ಯ ಜನರು ಯಾವುದೇ ವಚನಗಳು, ಸಂಪೂರ್ಣ ವಚನಗಳ ಅಧ್ಯಯನ ಆಗ್ಲಿ, ವೇದಗಳ ಅಧ್ಯಯನ ಆಗ್ಲಿ ಮಾಡಿದಿರಲ್ಲ. ಅವ್ರಿಗೆ ಏನು ಗೊತ್ತಿಲ್ಲ ಪಾಪ, ಅವ್ರು ಮುಗ್ಧರು. ಅವ್ರು ಜೀವನ ನಡೆಸೋದ್ರಲ್ಲಿ ಕಷ್ಟದಲ್ಲಿ ಇರ್ತಾರ. ವೇದಗಳ ಅಧ್ಯಯನ ಆಗ್ಲಿ, ವಚನಗಳ ಅಧ್ಯಯನ ಆಗ್ಲಿ, ಧರ್ಮಗಳ ಅಧ್ಯಯನ ಆಗ್ಲಿ, ರಾಷ್ಟ್ರೀಯತೆಯ ಅಧ್ಯಯನ ಆಗ್ಲಿ, ಇದನ್ನೆಲ್ಲ ತಿಳ್ಕೊಂಡು ಯಾರು ನೀವು ಮಠಾಧೀಶರು. ನೀವು ಸಮಾಜವನ್ನ ಒಂದು ಒಳ್ಳೆ ಪಥದತ್ತ ಎಲ್ಲರೂ ನಾವು ಒಂದು ಅನ್ನೋದ ತಗೊಂಡು ಹೋಗ್ತಿರೋ, ಅಥವಾ ನೀವು ಬೇರೆ ನಾವು ಬೇರೆ ಅಂತಿರೋ? ಲಿಂಗಾಯತ ಹಿಂದೂ ಧರ್ಮದ ಒಂದು ಭಾಗ ಅಲ್ಲ. ನೀವು ಇದನ್ನು ಗಮನಿಸ್ಬೇಕು. ಖಂಡಿತ ನಾವು ಹಿಂದೂ ಧರ್ಮದವರಲ್ಲ. ನಮ್ಮದು ಒಂದು ಸ್ವತಂತ್ರ ಲಿಂಗಾಯತ ಧರ್ಮ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಗಮನದಲ್ಲಿಟ್ಕೊಳ್ಬೇಕಾಗಿದೆ. ಇವನ್ ಆರವ ಇವ ನಮ್ಮವ ಅಂತ ಹೇಳ್ತಾರೆ. ಇವಾಗ ಏನ್ ಹೇಳ್ತಿದ್ರು ನೀವು? ಇವ ಯಾವವ ಅಂತ ಯಾವನೋ ಅನ್ನೋ ಮಾತನ್ನ ಮಾತಾಡ ಲಿಂಗಾಯತರು, ನಾವು ಲಿಂಗಾಯತರು ಬರೀ ಅಷ್ಟೇ. ತಾಲಿಬಾನಿಗಳು ಯಾಕಂದ್ರು ನೋಡ್ರಿ, ಇವಾಗ ಹೆಂಗ ಮುಸಲ್ಮಾನರು ಅಲ್ಲಾನ ಬಿಟ್ಟು ಬೇರೆ ಯಾವ ದೇವರು ಇಲ್ಲ, ಅಲ್ಲಾನ ಬಿಟ್ಟು ಬೇರೆ ಯಾವ ದೇವರು ಇಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಈಗ ಈ ಇವ್ರೇನ್ ಮಾಡ್ತಿದಾರಲ್ಲ ಕಮ್ಯುನಿಸ್ಟ್ರು, ಇವ್ರು ಏನ್ ಹೇಳ್ತಾರೆ, ಬಸವಣ್ಣ ಬಿಟ್ಟು ಈ ಜಗತ್ತಿನಲ್ಲಿ ಯಾರು ಇಲ್ಲ. ಹಂಗಂದ್ರೆ ಬಸವಣ್ಣನವರು ಇದೆಲ್ಲ ಅಂತಲ್ಲ, ನಾನ್ ದೇವರು ಅಂದಿಲ್ಲ. ಅವ್ರನ್ನ ವಿಶ್ವ ದೇವರು ಅಂತ ಕರೆದಿಲ್ಲ, ವಿಶ್ವ ಗುರು ಅಂತ ಕರೆದಿದ್ದು. ಬಸವಣ್ಣನ ವಿಶ್ವ ದೇವರು ಅಲ್ಲ, ವಿಶ್ವ ಗುರು ಅಂತ ಕರೆದಿದ್ದು. ಹಂಗಾಗಿ ಬಸವಣ್ಣನವರ ಹೆಸರನ್ನ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಬಸವಣ್ಣನ ಮೇಲೆ ಅಪಾರ ಪ್ರೀತಿ ಇದೆ, ಅವ್ರು ಹೇಳಿದ್ದು ಒಳ್ಳೇದು ಅಂತಂತ ಒಳ್ಳೊಳ್ಳೆ ವಚನಗಳು ಕೊಟ್ಟಿದ್ದಾರೆ. ಆದ್ರೆ ಇವರೆಲ್ಲ ಅದನ್ನ ಉಲ್ಟಾ ಅವ್ರ ಹೆಸರು ಹಾಳು ಮಾಡೋ ಕೆಲಸ ಇವ್ರು ಮಾಡ್ತಾರೆ. ಬಸವಣ್ಣ ಇವರಿಗೊಂದು ದಾಳ ಆಗಿದೆ. ಇವ್ರ ಬಿಸ್ನೆಸ್, ಇವ್ರ ಕೆಲಸ ಮಾಡೋದಕ್ಕೊಂದು ವೇ ಇದು. ಅವ್ರ ಫೋಟೋನ ಎದುರು ಇಟ್ಕೊಂಡು ಇವ್ರ ಕೆಲಸ ಇವ್ರನ್ನ ಸಾಗಿಸ್ತಾರೆ ಅಷ್ಟೇ. ಇದೇ ಮತ್ತೇನಾಗ್ತಾ ಇಲ್ಲ. ಪ್ರವೀಣ್ ಕುಮಾರ್ ಅಂತ